ಹಾಯ್ ಹೆಲೋ ನಮಸ್ಕಾರ. ನಾನು ಇವತ್ತು ಯಾವ ಕಾಡಿಗೆ ಹೋಗಿದ್ದೀನಿ, ಏನನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿದ್ದೀನಿ ಅಂತ ನೋಡಬೇಕು ಅಂದರೆ ವಿಡಿಯೋನ ಫುಲ್ ನೋಡಿ ಗೊತ್ತಾಗತ್ತೆ. ಎಲ್ಲಿ ಹೋಗಿದ್ದೀನಿ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಇವತ್ತು ನೋಡೋಣ. ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಹಳಬ್ರು ಯಾರಾದರೂ ಇದ್ದರೆ ಲೈಕ್ ಮಾಡಿ. ಬನ್ನಿ, ಇದು ನಾವು ಹುಬ್ಳಿಯಿಂದ ಗದಗ ಹೈವೇ ಹೋಗ್ತೀವಲ್ಲ, ಅಲ್ಲಿ ಗದಗಿಂದ ಹೈವೇಯಿಂದ ಸ್ವಲ್ಪ ಕೆಳಗಡೆ ತೊಗೊಂಡು, ಅಂದರೆ ಗದಗ ಊರೊಳಗಡೆ ಹೋಗೋಕ್ಕೆ ತೊಗೋಬೇಕಲ್ಲ, ಅಲ್ಲಿ ಟರ್ನ್ ತೊಗೊಂಡ್ರೆ ಅಲ್ಲಿ ಝೂ ಅಂತ ಇದೆ ಅಲ್ಲಿ ಆಲ್ರೆಡಿ. ಗದಗ ಪಾರ್ಕ್ ಮತ್ತು ಝೂ ಇದೆ ಅಲ್ಲಿ, ಎರಡು ಒಂದೇ ಕಡೆ ಬೋರ್ಡ್ ಇದೆ ನೋಡಿ. ಇದು ಪಾರ್ಕಿಂದು ನಾನು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ನಾವಿವಾಗ ಝೂ ಕಡೆ ಹೋಗ್ತಾ ಇದ್ದೀವಿ ನೋಡಿ. ಝೂ ಪಾರ್ಕಿಂಗ್ ಕೂಡ ಎಷ್ಟು ದೊಡ್ಡದಾಗಿದೆ, ನಿಮಗೆ ಪಾರ್ಕಿಂಗ್ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲಿ. ಸಖತ್ ಸ್ಪೇಷಿಯಸ್ ಆಗಿದೆ ಮಾತ್ರ. 4 ವೀಲರ್ 2 ವೀಲರ್ ಯಾವುದ್ರಲ್ಲಿ ಬಂದ್ರೂ ನಿಮಗೆ ಕಂಫರ್ಟಬಲ್ ಆಗಿ ಪಾರ್ಕ್ ಮಾಡಿ ಆರಾಮಾಗಿ ಟೆನ್ಷನ್ ಫ್ರೀ ಆಗಿ ಒಳಗಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ನೋಡಿ. ವೆಹಿಕಲ್ಸ್ ಎಲ್ಲ ಎಷ್ಟು ತೊಗೊಂಡಿದೆ ಇಲ್ಲಿ ಕಾರ್ ಪಾರ್ಕಿಂಗ್ಗೆ 30 ರುಪೀಸ್ ಚಾರ್ಜ್ ಮಾಡ್ತಾರೆ, ಹಾಗೆ ಬೈಕ್ಗೆ 20 ರುಪೀಸ್ ಚಾರ್ಜ್ ಮಾಡ್ತಾರೆ. ನಿಮಗೆ ಇಲ್ಲಿ ಬೇಡ ಅಂದರೂ ಕೂಡ ಆ ಸ್ಪೇಸ್ ಬಿಟ್ಟು ಆ ಕಡೆ ಸ್ವಲ್ಪ ಜಾಗನೂ ಇದೆ, ರೋಡ್ ಸೈಡಲ್ಲಿ ತುಂಬ ಸ್ಪೇಸ್ ಇದೆ, ಅಲ್ಲೂ ಕೂಡ ಪಾರ್ಕ್ ಮಾಡಿ ಬರ್ಬೋದು. ಅದು ಫ್ರೀ ಪಾರ್ಕಿಂಗ್ ಇದೆ. ಬನ್ನಿ ನಾವು ಝೂ ಒಳಗಡೆ ಹೋಗೋಣ ನೋಡಿ. ಅಲ್ಲಿ ಝೂ ಟೈಮಿಂಗ್ ಎಲ್ಲ ಇದೆ. ಒಬ್ಬರಿಗೆ 50 ರುಪೀಸ್ ಚಾರ್ಜ್ ಆಗುತ್ತೆ ಒಳಗಡೆ ಎಂಟ್ರಿ. ಇದು ಎಂಟ್ರೆನ್ಸ್ ಗೇಟ್ ಇದೆಲ್ಲ, ಇದು ಗೇಟು. ನಾವಿಲ್ಲಿ ಟಿಕೆಟ್ ತೊಗೊಂಡೆ ಎಂಟ್ರ್ ಆಗಬೇಕು ಒಳಗಡೆ. ತುಂಬ ಚೆನ್ನಾಗಿದೆ ಮಾತ್ರ. ಯಾರಾದರೂ ಹೋಗಿದರೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಯಾರು ಹೋಗಿಲ್ಲ ಅಂದರೆ ನನ್ನ ವೀಡಿಯೋನ ಫುಲ್ ನೋಡಿ, ಸಖತ್ ಎಂಜಾಯ್ ಮಾಡ್ತೀರ ಮಾತ್ರ. ಮಸ್ಟ್ ವಿಸಿಟ್. ಇಲ್ಲಿ ನೋಡೋದ್ರಕ್ಕಿಂತ ಅಲ್ಲಿ ಹೋಗಿನೇ ನೋಡಿ, ಮಕ್ಕಳ ಜೊತೆ ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು ಮಾತ್ರ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಲ್ಲಿ, ಅಷ್ಟು ನೀಟಾಗಿದೆ. ಲೈಕ್ ಸ್ವಲ್ಪ ಮಿನಿ ಮೈಸೂರು ಝೂ ಅಂತಲೇ ಹೇಳ್ಬೋದು. ಮೈಸೂರು ಝೂ ಸ್ವಲ್ಪ ದೊಡ್ಡದಿದೆ, ಇದು ಸ್ವಲ್ಪ ಚಿಕ್ಕದಾಗಿದೆ. ಬಟ್ ನಮಗೆ ಹುಬ್ಳಿ ಧಾರವಾಡ ಇರೋರಿಗೆ ನಿಯರೆಸ್ಟ್ ಪ್ಲೇಸ್ ಇದು. ಹುಬ್ಳಿಯಿಂದ ಒಂದು 50 ಕಿಲೋಮೀಟರ್ಸ್ ಆಗುತ್ತೆ ಗದಗ. ಫುಲ್ ಹೈವೇ ಇರೋದ್ರಿಂದ ಬೇಗ ರೀಚ್ ಆಗ್ತೀರಾ. ವೀಕೆಂಡ್ಗೆ ಆರಾಮ್ ಹೇಳಿ ಮಾಡಿಸಿದ್ದು ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು ಬೇಕಿದ್ರೆ ಇಲ್ಲಿ. ಬಿಕಾಸ್ ಪಾರ್ಕ್ ಕೂಡ ಅಷ್ಟೇ ದೊಡ್ಡದಾಗಿದೆ ನೋಡಿ. ಇದು ಝೂ ಒಳಗಡೆ ಎಂಟ್ರೆನ್ಸ್ ಆಗ್ತಿರೋದು, ನಾನು ಹೋಗ್ತಾ ಇದ್ದೀನಿ. ಇಲ್ಲಿ ಆಸ್ಟ್ರಿಚ್ ಎಲ್ಲ ಇದೆ, ತೋರಿಸ್ತೀನಿ ನೋಡಿ. ಆಸ್ಟ್ರಿಚ್ ಇದೆ, ಸಖತ್ ದೊಡ್ಡದಾಗಿತ್ತು ಮಾತ್ರ. ಸ್ವಲ್ಪ ಕ್ರೌಡೆಡ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಕವರ್ ಮಾಡಿ ತೆಗಿಬೇಕಿತ್ತು, ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಆದರೂ ಕೂಡ ಸ್ವಲ್ಪ ಕವರ್ ಮಾಡಿದ್ದೀನಿ ನೋಡಿ. ಎಷ್ಟು ಫುಲ್ ಗ್ರೀನಾಗಿ ಎಲ್ಲ ಕಡೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ. ನೀವು ಕೂಡ ಈ ಥರ ಪ್ಲೇಸಿಗೆಲ್ಲ ಹೋದರೆ ಪ್ಲೀಸ್ ಗಲೀಜೆಲ್ಲ ಮಾಡಿ ಬರಬೇಡಿ. ಆದಷ್ಟು ಸ್ವಲ್ಪ ಎಲ್ಲ ಡಸ್ಟ್ಬಿನ್ ನೀವೇ ಕ್ಯಾರಿ ಮಾಡ್ಕೊಂಬನ್ನಿ, ಇಲ್ಲ ಡಸ್ಟ್ಬಿನಲ್ಲಿ ಇದ್ದರೆ ಅಲ್ಲೇ ತೊಗೊಂಡು ಹಾಕಿ. ಈ ಥರ ಪ್ಲೇಸಸ್ ಎಲ್ಲ ನಾವು ಪ್ರಿಸರ್ವ್ ಮಾಡಿ ನೆಕ್ಸ್ಟ್ ಜನ್ರೇಷನ್ಗೆ ಕೊಡಬೇಕಾಗಿರೋದ್ರಿಂದ ಇದು ನಮ್ಮ ಡ್ಯೂಟಿ. ಆದಷ್ಟು ಸ್ವಲ್ಪ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡೋಣ ನೋಡಿ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕೂಡ ಇಲ್ಲೂ. ಇವನ್ ಪಾರ್ಕ್ ಕೂಡ ನಾನು ಹಾಕಿದ್ದೀನಿ, ಅದು ಕೂಡ ತುಂಬ ದೊಡ್ಡದಿದೆ. ಅಲ್ಲೂ ಕೂಡ ಅಷ್ಟು ಏನು ಅಂದರೆ ಲೈಕ್ ಡಸ್ಟ್ಬಿನ್ ಥರ ಯಾರೂ ಮಾಡಿಲ್ಲ, ಅಲ್ಲಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಕೂಡ ಇದನ್ನು ಮೇಂಟೈನ್ ಮಾಡೋಣ ಎಲ್ಲ ಪ್ಲೇಸಲ್ಲೂ ಕೂಡ ಅಂತ ಹೇಳ್ತಾ ಬನ್ನಿ ಮುಂದ್ಗಡೆ ಎಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೋತಾ ಹೋಗೋಣ, ಏನೇನಿದೆ ಏನಿಲ್ಲ ಅಂತೆಲ್ಲ. ಇದು ಕೂಡ ಝೂ ಸ್ವಲ್ಪ ದೊಡ್ಡದೇ ಇದೆ, ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮ್ ಆಗುತ್ತೆ. ಹಾಗಾಗಿ ನೀವು ಮಾರ್ನಿಂಗ್ ಬೇಗನೆ ಹೋಗಿ ಪಾರ್ಕು ಮತ್ತು ಝೂ ಎರಡು ಪ್ಲ್ಯಾನ್ ಮಾಡಿ ಹೋದರೆ 1 ಡೇ ಫುಲ್ ಆರಾಮಾಗಿ ಹೋಗ್ಬೋದು. ನೀವಿಲ್ಲಿ ಫುಡ್ಡೆಲ್ಲ ತೊಗೊಂಡೋಗಿ ಊಟ ಮಾಡ್ಕೊಂಡು ಬರ್ಬೋದು. ಬಿಕಾಸ್ ಇಲ್ಲಿ ಹೊರಗಡೆ ಫುಡ್ ಅಷ್ಟು ಎಲ್ಲೂ ಸಿಗೋಲ್ಲ. ನಾನು ಅದೇ ಪಾರ್ಕಲ್ಲಿ ಕೂಡ ತೋರಿಸಿದ್ದೀನಿ, ಅದು ಒಂದೇ ಒಂದು ಕ್ಯಾಂಟೀನ್ ಥರ ಇದೆ. ಸೊ ಅಲ್ಲೂ ಕೂಡ ನಿಮಗೆ ಫುಡ್ ಅಷ್ಟು ಚೆನ್ನಾಗಿ ಸಿಗಲ್ಲ. ಪಾರ್ಕಿಗೂ ಮತ್ತು ಝೂಗೂ ಸ್ವಲ್ಪ ಡಿಸ್ಟೆನ್ಸ್ ಇದೆ, ಅಂದರೆ ಲೈಕ್ ವಾಕಬಲ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ, ಡಿಸ್ಟೆನ್ಸ್ ಇದೆ. ಸೊ ಹಾಗಾಗಿ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಬಟ್ ಚೆನ್ನಾಗಿದೆ, ಎರಡು ಸಪ್ರೇಟ್ ಮಾಡಿದ್ದಾರೆ. ಬಿಕಾಸ್ ಎರಡು ಎಕ್ಸ್ಪ್ಲೋರ್ ಮಾಡಿಸೋದು ತುಂಬ ಟೈಮ್ ತೊಗೊಳುತ್ತೆ ನಿಮಗೆ. ಮಕ್ಕಳಿದ್ರೆ ಮಾತ್ರ ಲಿಟ್ರಲಿ ಫುಲ್ ಟಯರ್ಡ್ ಆಗಿಬಿಡ್ತಾರೆ, ಅಷ್ಟು ದೊಡ್ಡ ಪ್ಲೇಸ್ ಇದೆ ಇದು. ಬಟ್ ಎಂಜಾಯ್ ಮಾಡ್ತಾರೆ, ಅನಿಮಲ್ಸ್ ಎಲ್ಲ ಇದೆಲ್ಲ. ಝೂ ಕರ್ಕೊಂಡೋದ್ರೆ ಮಾತ್ರ ಲಿಟ್ರಲಿ ತುಂಬ ಎಂಜಾಯ್ ಮಾಡ್ತಾರೆ. ಗದಗ್ ಝೂ ಮಸ್ಟ್ ವಿಸಿಟ್, ನಮಗೆ ನಿಯರೆಸ್ಟ್ ಪ್ಲೇಸ್ ಇದು. ಬೇರೆ ಬೇರೆ ಕಡೆ ಹೋಗಿ ಅಷ್ಟು ಟೈಮ್ಸ್ ಇರಲ್ಲ, ಹೋಗೋಕ್ಕಾಗಲ್ಲ ಅನ್ನೋರಿಗೆಲ್ಲ ಗದಗ್ ಝೂ ಒಳ್ಳೆ ಹೇಳಿ ಮಾಡಿಸಿದ ಪ್ಲೇಸ್ ನೋಡಿ. ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು. ವ್ಯೂ ಕೂಡ ಅಷ್ಟೇ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಕ್ಕಳು ಲಿಟ್ರಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಎಲ್ಲ ಅನಿಮಲ್ಸ್ನ ಲೈವಾಗಿ ನೋಡೋದ್ರಿಂದ ತುಂಬ ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಕೂಡ ನೇಚರ್ ಅಂದರೆ ಏನು, ಅನಿಮಲ್ಸ್ ಅಂದರೆ ಏನು, ಅದರದ್ದೆಲ್ಲ ಇಂಟ್ರೊಡಕ್ಷನ್ ಕೊಟ್ಟಂಗೆ ಆಗುತ್ತೆ. ನಾವೆಲ್ಲ ರಿಯಲ್ ಆಗಂತೂ ಫಾರೆಸ್ಟಲ್ಲೂ ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ಅವ್ರನ್ನ ಮಕ್ಕಳನ್ನ ಇಲ್ಲೆಲ್ಲ ಈ ಥರ ಪಾರ್ಕ್ಗೆ ಝೂಗೆಲ್ಲ ಕರ್ಕೊಂಬಂದರೆ ಸ್ವಲ್ಪ ಸ್ಕ್ರೀನ್ ಟೈಮ್ ಆಗಲಿ, ಮೊಬೈಲ್ ಟೈಮು ಹಾಗೆ ಟಿ ವಿ ನೋಡ್ಕೊಂಡು ಕೂರೋದು, ಇಲ್ಲ ಅವರೊಬ್ಬರೇ ಕೂತ್ಕೊಳ್ಳೋದು, ಅದರದ್ದೆಲ್ಲ ಸ್ವಲ್ಪ ತಪ್ಪತ್ತೆ ಅಂತ ನೋಡಿ. ಝೂ ಮಾತ್ರ ಅಲ್ಟಿಮೇಟ್ ಆಗಿದೆ ಮಾತ್ರ. ವೀಕೆಂಡ್ಗೆ ಮಸ್ಟ್ ಟ್ರೈ, ಹೋಗಿ ಬನ್ನಿ, ಹೇಗಾಯಿತು ಅಂತ ಹೇಳಿ. ಇಲ್ಲಿ ಟೈಗರ್ ಎಲ್ಲ ಇದೆ, ಬಟ್ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ.
ಅಂದರೆ 2-3 ಇದೆ, ಬಟ್ ಅಲ್ಲಿ ನೀಟಾಗಿ ಕವರ್ ಆಗ್ತಿಲ್ಲ. ಬಿಕಾಸ್ ತುಂಬ ಕ್ರೌಡ್ ಇರೋದ್ರಿಂದ ಅಲ್ಲಿ ನಮಗೆ ಸ್ಪೇಸ್ ಆಗ್ತಿಲ್ಲ ನಿಂತ್ಕೊಂಡು ನೋಡೋಕ್ಕೆ. ಹಾಗಾಗಿ ಸ್ವಲ್ಪ ಕವರ್ ಮಾಡೋದು ಅಷ್ಟು ಈಸಿ ಇರಲಿಲ್ಲ. ವೀಕೆಂಡಲ್ಲಿ ಬೇರೆ ಹೋಗಿದ್ದಲ್ಲ, ಹಾಗಾಗಿ ಸ್ವಲ್ಪ ಕ್ರೌಡ್ ಇತ್ತು. ಸೊ ಅಲ್ಲೆಲ್ಲ ನೀಟಾಗಿ ಪ್ರಾಪರ್ ನಮಗೆ ನೋಡೋಕ್ಕಾಗ್ತಿರ್ಲಿಲ್ಲ. ಆದಷ್ಟು ಸ್ವಲ್ಪ ಅನಿಮಲ್ಸ್ನ ಕವರ್ ಮಾಡಿದ್ದೀನಿ. ಬಟ್ ಅನಿಮಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅವುಗಳಿಗೂ ಕಂಫರ್ಟಬಲ್ ಆಗಿ ಮಾಡಿದ್ದಾರೆ ನೋಡಿ. ಸ್ಪೇಷಿಯಸ್ ಆಗಿ ಕೂಡ ಅವರಿಗಿದೆ, ಅಂದರೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ಮಾತ್ರ. ನನಗಂತೂ ಸೀರಿಯಸ್ಲಿ ತುಂಬ ಇಷ್ಟ ಆಯಿತು. ನಾನು ಮೈಸೂರಲ್ಲೂ ಹೋಗಿ ನೋಡ್ಕೊಂಬಂದಿದ್ದೀನಿ. ಅದೇ ಥರ ಸ್ವಲ್ಪ ಇದೆ ಇಲ್ಲೂ. ಮೈಸೂರಲ್ಲೂ ಸೇಮ್ ಆಲ್ಮೋಸ್ಟ್ ಹೀಗೆ ಇದೆ, ಬಟ್ ತುಂಬ ದೊಡ್ಡದಿದೆ. ಇದು ಝೂ ಅಷ್ಟೇ, ಓಕೆ, ಚಿಕ್ಕದಾಗಿ ನೀಟಾಗಿದೆ. ಅನಿಮಲ್ಸ್ ಕೂಡ ಆ ಥರದ್ದೇನು ಅಂದರೆ ಕಂಜೆಸ್ಟೆಡ್ ಆಗಿದೆ ಪ್ಲೇಸ್ ಆ ಥರದ್ದೆಲ್ಲ ಏನಿಲ್ಲ. ಅವರು ಆರಾಮಾಗಿ ಕಂಫರ್ಟಬಲ್ ಆಗಿದ್ದಾರೆ. ತುಂಬ ಚೆನ್ನಾಗಿದೆ ಸ್ಪೇಸ್ ಮಾತ್ರ. ಬನ್ನಿ ಮುಂದೆ ನೋಡ್ಕೊಂತ ಹಾಗೆ ನೋಡ್ಕೊಂತ ಬರೋಣ. ಝೂನೆಲ್ಲ ಎಕ್ಸ್ಪ್ಲೋರ್ ಮಾಡಾಯಿತು. ಈಗ ಟಾಟಾ ಬಾಯ್ ಬಾಯ್ ಹೇಳ್ತಾ ನಾವು ನಮ್ಮ ಊರ ಕಡೆ ಹೊರಟ್ವಿ. ನೀವು ಒಂದು ಸತಿ ಪ್ರಾಪರ್ ಪ್ಲ್ಯಾನ್ ಮಾಡಿ ಬನ್ನಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್